ನನ್ನ ಹೆಸರು ವೈಷ್ಣವಿ. ಇವಾಗ 12ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿರುವಾಗ ನಮ್ಮ ಕಾಸ್ಟ್ STಯಲ್ಲಿ ಸೇರ್ಪಡೆ ಆಗಿದೆ ಅಂತ ಆದೇಶ ಬಂತು. ಆವಾಗ ತಹಸೀಲ್ದಾರರು STಯಲ್ಲಿ ಸೇರ್ಪಡೆ ಮಾಡಿದರು. ನಂತರ ನಮ್ಮ ಪ್ರಾಂಶುಪಾಲರಿಗೆ ಹೋಗಿ ಭೇಟಿಯಾದಾಗ ಅವರೇನಂದರು, ಪೋರ್ಟಲ್ ಪ್ರಕಾರ ಇದ್ದರೂ ಕೂಡ TCನಲ್ಲಿ ತಳವಾರ ಅಂತ ಬರೆದು ಕೊಟ್ಟರು. ಆವಾಗ ನಾವು ಅವರಿಗೆ ಬರಹವಾಗಿ ಬರೆದು ಕೊಟ್ಟರು ಮತ್ತು ಆಮೇಲೆ ನಾವು ಅಬ್ಜೆಕ್ಷನ್ ಮಾಡಿದಾಗ ಅವ್ರು ಇನ್ನೂ ಆದೇಶ ಬಂದಿಲ್ಲ ಅಂತಂದರು. ಆದ್ರೆ ಕೈ ಬರೋದಿಂದ ಬರೆದು ಕೊಟ್ಟರು, ತಳವಾರ ಅಂತ ಬರೆದು ಕೊಟ್ಟರು. ಕ್ಯಾಟಗರಿ 1ದಾಗ ಸೇರ್ಪಡೆ ಮಾಡ್ಯಾರ್ರಿ. ಈಗ 2 ಇಯರ್ಸ್ ಆಯಿತು ನಾವು ಸ್ಟ್ರಗಲ್ ಮಾಡ್ಲತ್ತೀವಿ. ಅವರೇನು ರೆಸ್ಪಾನ್ಸ್ ಮಾಡಿಲ್ಲ. AC ಮತ್ತು DC ಹತ್ರ ಹೋದ್ರೂ ಅವರೇನು ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಈಗ DC ಅವರೇ ಏನರ ಕ್ರಮ ಇದು ಮಾಡಬೇಕು. ಇವಳು ವೈಷ್ಣವಿ ಬಿರಾದರ್ ಅಂತ ಇದ್ಕೊಂಡು ಅವರು ಪಾಲಕರು ನಾವು ಅವ್ರ ಕಾಕ ಅಂತಂತ. ಈಗ 9ನೇ ತರಗತಿ ಇದ್ದಾಗ ಏನಪ್ಪ ಅಂದರೆ TC ಔಟ್ ಮಾಡಿ ಮತ್ತೊಂದು ಕಡೆಗೆ ಸೇರ್ಪಡೆ ಮಾಡಬೇಕಂದ್ರೆ ಆ ಮೂಮೆಂಟ್ನಲ್ಲಿ ಏನಪ್ಪ ಅಂದರೆ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥ ST ಸರ್ಟಿಫಿಕೇಟ್ ಇದಾಗಿದೆ. ಇದ್ರ ಪ್ರಕಾರ ನಾವು ಏನಪ್ಪ ಅಂದ್ರೆ ಒಂದು ಲಿಖಿತ ರೂಪದಲ್ಲಿ ಏನಪ್ಪ ಅಂದ್ರೆ ನಮ್ಮ ತಳವಾರ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರೋದಂತೇಳಿ ನಾವು ಲೆಟರ್ ಮುಖಾಂತರ HM ಅವರಿಗೆ ಹೆಡ್ ಮಾಸ್ಟರ್ ಕೊಟ್ರ. ಅವ್ರು ಏನಪ್ಪ ಅಂತಂದ್ರೆ ಬರೆದು ಕೊಡ್ತೀನಿ ಅಂತಂದವ್ರು ಇಂದ್ರಗಡಿಗೆ ಏನಂದ್ರು, ಆದೇಶ ಬಂದಿಲ್ಲ, ಮೇಲ್ಗಡೆ ಆದೇಶ ಬಂದಿಲ್ಲ ಅಂತ ಕೆಲಸ ಏನು ಮಾಡಿದ್ರು, ಅವ್ರು ಏನು ಮಾಡಿದ್ರು, ಬರೀ TC ಏನಪ್ಪ ಅಂತಂದ್ರೆ ಆ ಪೋರ್ಟಲ್ದಲ್ಲಿ ಇರ್ತಕ್ಕಂಥ ಪರಿವಾರ ಅಂಡ್ ತಳವಾರ ಅಂತಕ್ಕಂಥದ್ದು ಮೇಲ್ ಆದೇಶ ಬಂದರೂ ಕೂಡ ಆ ಪೋರ್ಟಲ್ ಅನ್ನ ಡಿಲೀಟ್ ಮಾಡಿ ಅದನ್ನ ಕೈ ಬರಹವಾಗಿ ಇಲ್ಲಿದೆ ಕೈ ಬರಹವಾಗಿ ಏನಪ್ಪಾ ಅಂತಂದ್ರೆ ಬರೆದು ಕೊಡ್ತಾರ. ಈ ತರ ಬರೆದು ಕೊಡ್ತಾರ. ಏನು ಇಲ್ಲಿ ಪರಿವಾರ ಅಂಡ್ ತಳವಾರ ಅಂತಕ್ಕಂಥದ್ದು ಮೇಲ್ ಪೋರ್ಟಲ್ ಅಲ್ಲಿ ಬಂದರೂ ಕೂಡ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಕೈ ಬರಹ ಉದ್ದೇಶಪೂರ್ವಕವಾಗಿ ಈ ತಳವಾರ ಸಮಾಜವನ್ನ ತುಳಿಬೇಕನ್ನೋ ಒಂದು ಉದ್ದೇಶಕ್ಕಾಗಿ, ಇದು ಅಷ್ಟೇ ಅಲ್ಲ, ಈ ವಿದ್ಯಾರ್ಥಿ ಜೀವನದ ಪ್ರಶ್ನೆ ಅಷ್ಟೇ ಅಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿಯಾಗ್ಯದ. ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ, ಇದನ್ನ ಅಂಬಿಕಾ ಅಂತ, ಅವಳ ಹೆಸರು ಅಂಬಿಕಾ ಅಂತ, ಇಲ್ಲೇ ಏನಪ್ಪಾ ಅಂತಂದ್ರೆ ಆಗ್ರಿಗ ಏನಪ್ಪಾ ಅಂದ್ರೆ ಫಿಲ್ಟರ್ ಬೇಡ ಮುರಾಜಿ ದೇಸಾಯಿ ಟ್ರಾನ್ಸ್ಫರ್ ಆಗಿರುವವರು, ಈಗ ಸದ್ಯಕ್ಕೆ ಅವರು ಟ್ರಾನ್ಸ್ಫರ್ ಆಗ್ಯಾರ. ಇದನ್ನ ಏನಪ್ಪಾ ಅಂತಂದ್ರೆ ಕೈ ಬರೋರು ಅದನ್ನ ಡಿಲೀಟ್ ಮಾಡಿ ಪರಿವಾರ ಅಂಡ್ ತಳವಾರ ಅಂತಕ್ಕಂಥದ್ದು ಡಿಲೀಟ್ ಮಾಡಿ ಕೈ ಬರಹವಾಗಿ ಕೊಡ್ತಾರ. ಮೇಲ್ಗಡೆ ನೋಡಿ ಹೇಳ್ತಾರ, ಆದೇಶ ಬಂದಿಲ್ಲ, ನಾವು ಆದೇಶ ಬಂದ್ರೆ ಮಾಡ್ಕೊಡ್ತೀವಿ ಅಂತಂತಾರೆ. ನೀವು ತಹಸೀಲ್ದಾರ್ ಕೊಟ್ಟಿದ್ದು TC ಇದೇನಪ್ಪ ಅಂದ್ರೆ ಕಾಸ್ಟ್ ನೋಡಿ ನಾವು ಮಾಡ್ಕೊಡಂಗಿಲ್ಲ, ಆದೇಶ ಮೇಲ್ಗಡೆ ಆದೇಶ ಬಂದ್ರೆ ಮಾಡ್ಕೊಡ್ತೀನಿ ಅಂತಂತಾರ. ಇದನ್ನ ಪೋರ್ಟಲ್ ಅಲ್ಲಿ ಡಿಲೀಟ್ ಮಾಡಿ ಕೈ ಬರಹ ಬರ್ಕೊಡ್ಲಿಕ್ಕೆ ಇದು ಯಾವುದೇ ಆದೇಶದವರಿಗೆ? ಇದು ನಾವು ಕೇಳ್ತಾ ಇರೋ ಪ್ರಶ್ನೆ. ನಾಳೆಗೆ ಏನಪ್ಪಾ ಅಂತಂದ್ರೆ ಇವಳು SSLCಯಲ್ಲಿ 94 ತೆಗೆದು ಏನ್ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಸೈನ್ಸ್ ಮಾಡಿ ಸರ್ವಜ್ಞ ಕಾಲೇಜಿನಲ್ಲಿ ಓದ್ತಾ ಇದ್ದಾಳ. ಈ ಸರ್ವಜ್ಞ ಕಾಲೇಜಿನಲ್ಲಿ ಮುಂದೆ ನಾಳೆಗೆ ಏನಪ್ಪಾ ಅಂದ್ರೆ ನೀಟ್ ಪರೀಕ್ಷೆ ಬರ್ಬೇಕಾದ್ರೆ ಏನ್ ಕ್ಯಾಟಗರಿ 1 ಅಂತ ಬರೆದ ಅವಳು ಪಾಸ್, ಕ್ಯಾಟಗರಿ 1ರಲ್ಲಿ ಏನಪ್ಪಾ ಅಂತಂದ್ರೆ ಅವಳು ನೀಟ್ ಬರಿಬೇಕು ಅಥವಾ STಯಲ್ಲಿ ಬರಿಬೇಕು. ಒಂದು ಇಲ್ಲಿ ನೋಡ್ರೆ ST ಅಂತ ಕೇಸ್ನ ಸರ್ಟಿಫಿಕೇಟ್ ಅದ ಆಲ್ರೆಡಿ. ಏನಪ್ಪಾ ಅಂದ್ರೆ ತಳವಾರ ಸಮಾಜವನ್ನ ಕೇಂದ್ರ ಗೆಜೆಟೆಡ್ ಮೂಲಕ ಮತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರಪತಿ ಅಂಕಿತ ಆಗಿ ಕೂಡಿದ್ರು ಸಾಕಷ್ಟು ಜನ ಎಲ್ಲಪ್ಪ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ತುಳಿತಾ ಇದಾರ. ಇದನ್ನ ಸರಿಯಾದ ಕ್ರಮವನ್ನ ಯಾವ ರೀತಿಯಾಗಿ ಅವರು ತಗೋಬೇಕು, ಮಾಡಬೇಕು. ವಿದ್ಯಾರ್ಥಿಗಳು ಭವಿಷ್ಯ ಈಗ ಪೂರ ಏನಪ್ಪಾ ಅಂತಂದ್ರೆ ತಳವಾರ ಸಮಾಜದ ವಿದ್ಯಾರ್ಥಿ ಭವಿಷ್ಯಗಳು ಕೆಂಡಮಂಡಲ ಆಗ್ಬಿಟ್ಟದ. ಪೂರ ಎಲ್ಲಿ ಒಂದು ದಂಡಿಗೂ ಇಲ್ಲ, ನಡಬರ್ಕ ಹಳ್ಳಕ್ಕೂ ಇಲ್ಲ, ದಂಡಿಗೂ ಇಲ್ಲ ಅನ್ನೋದ. ಇದನ್ನ ಏನಪ್ಪಾ ಅಂದ್ರೆ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇದನ್ನ ಸರಿಪಡಿಸಬೇಕಾಗಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಆದೇಶ ಹೊರಡಿಸಬೇಕು. ಎಲ್ಲ HMಗಳನ್ನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ HMಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಮಾಡಬೇಕು ಅಂತ ಕೇಸಂದ್ರ ಅವ್ರು ಹೊರಡಿಸ್ಬೇಕಂತ ಕೇಸಂದ್ರ ನಮ್ಮಲ್ಲಿ ಬಹಳಷ್ಟು ಕಳಕಳಿ ಅದ. ಈ ಸದ್ಯಕ್ಕೆ ವಿದ್ಯಾರ್ಥಿ ಪ್ರಶ್ನೆ ಏನಾಗ್ಯದಪ್ಪ ಅಂತಂದ್ರ, ಈಗ ವಿದ್ಯಾರ್ಥಿ ಜೀವನದಾಗ ಏನು ಈಗ ನಾಳೆಗೆ ನೀಟ್ ಪರೀಕ್ಷೆ ಬರಿಬೇಕಾದ್ರ ಯಾವ್ದ್ರಾಗ ಬರಿಬೇಕು? ಅವ್ರು ಕ್ಯಾಟಗರಿದಾಗ ಅಲ್ಲಿ ಹೋಗಿದ್ರ ಅಲ್ಲಿ ಪೋರ್ಟಲ್ದಾಗ ತಳವಾರ ಅಂತಂತಂದ್ರೆ ಅಲ್ಲಿ ನಿಮ್ದು ST ಸೇರದ ಅಂತ ಹೇಳ್ತಾರ. ಇವ್ರ ಅಂತಂತಂದ್ರ ST ಇಲ್ಲಿ ಸರ್ಟಿಫಿಕೇಟ್ದಾಗ ಕ್ಯಾಟಗರಿ 1 ಬರ್ದು ಕೊಡ್ತಾರ. ಇದು ಸಮಸ್ಯೆ ಬಹಳಷ್ಟು ಆಗ್ಯದ. ಅದಕ್ಕಾಗಿ ಇದನ್ನ ಏನಪ್ಪಾ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ವಿದ್ಯಾರ್ಥಿಗಳು ಬಹಳಷ್ಟು ಏನಪ್ಪಾ ಅಂತಂದ್ರ ಅವ್ರದ್ದು ಜೀವನ ಅವ್ರು ಶೈಕ್ಷಣಿಕವಾಗಿ ನಮ್ಮ ಕಾಸ್ಟ್ ಅನ್ನ ಶೈಕ್ಷಣಿಕವಾಗಿ ತುಳಿತಾ ಇದಾರ. ಅದಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳದ್ದು ಸಮಸ್ಯೆ ಬಹಳಷ್ಟಿದೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತಾರೆ.